ಎಲ್ಲರೂ ಕೂತ್ಕೊಳ್ಳಿ. ಹರಿ ಓಂ. ಎಲ್ರಿಗೂ ಸುಸ್ವಾಗತ. ಇವತ್ತು ಕಡೆಯ ದಿನ, ಯಜ್ಞದ ಕಡೆಯ ದಿನ. ಪೂಜ್ಯ ಸ್ವಾಮಿ ಕೃತಾತ್ಮಂದರು ಯಜ್ಞವನ್ನು ಇವತ್ತು ಸಮಾರೋಪಗೊಳಿಸ್ತಾರೆ. ತುಳಸಿ ರಾಮಾಯಣದಲ್ಲಿ ಬರುವಂಥ ಸುಂದರ ಕಾಂಡದ ಬಗ್ಗೆ ಮಾತಾಡಲಿದ್ದಾರೆ 6:50ಕ್ಕೆ. ಅದಕ್ಕೆ ಮುಂಚೆ ಇದೊಂದು ವಿಶೇಷ ಕಾರ್ಯಕ್ರಮ. ಚಿನ್ಮಯ ಮಿಷನ್ ಪ್ರಾರಂಭ ಮಾಡಿ 75 ವರ್ಷ ಆಗಿದೆ. ಅದರ ಅಂಗವಾಗಿ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಸ್ವಾಧ್ಯಾಯ ತರಗತಿಯ ಸದಸ್ಯರುಗಳಿಂದ 75 ಜನಗಳು 75 ಪ್ರವಚನವನ್ನು ಮಾಡಿಸ್ತಾ ಇದ್ದಾರೆ. ಈಗ 7ನೇದು, ಈ ಮಾಲಿಕೆಯಲ್ಲಿ 7ನೇದು. ಇವತ್ತಿನ ವಿಚಾರನೂ ಬಹಳ ಮುಖ್ಯವಾಗಿದೆ. ಏನಂತಂದರೆ, ಭಗವದ್ಗೀತೆಯಲ್ಲಿ ಕೆಲವು ಅಮೂಲ್ಯ ರತ್ನಗಳಿವೆ. ಅದು ಹೊರಗಡೆ ಕಾಣಿಸ್ತಾ ಇಲ್ಲ, ಹುದುಗಿದೆ. ಆ ಒಳಗೆ ಹುದುಗಿರೋಂಥ ಅಮೂಲ್ಯ ರತ್ನಗಳನ್ನು ನಮಗೆ ಎತ್ತು ತೋರಿಸ್ತಾರೆ ಇವತ್ತಿನ ಪ್ರವಚನಕಾರರು ಸನ್ಮಾನ್ಯ ನಮ್ಮ ಉಲ್ಲಾಸ್ ಬಿಡೆ ಅವರು ನಮ್ಮ ಸ್ವಾಧ್ಯಾಯ ತರಗತಿಯ ಸದಸ್ಯರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತ. ಈಗ ಅವರನ್ನ ಕೇಳ್ಕೊಳ್ತಾ ಇದ್ದೀವಿ, ತಮ್ಮ ಉಪನ್ಯಾಸವನ್ನು ಪ್ರಾರಂಭ ಮಾಡಿ ಅಂತ. ಹರಿ ಓಂ. ಉಲ್ಲಾಸ್ ಬಿಡೆ. ಹರಿ ಓಂ. ಎಲ್ಲರಿಗೂ ಕೇಳ್ತಾ ಇಲ್ಲ ಅನ್ಕೊಳ್ತೀನಿ. ಶ್ರೀ ಮಹಾಗಣಪತಯೇ ನಮಃ, ಶ್ರೀ ಸರಸ್ವತ್ಯೇ ನಮಃ, ಶ್ರೀ ಗುರುಭ್ಯೋ ನಮಃ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ, ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಮನೋಜವಂ ಮಾರುತದಿಲ್ಲೆ ವೇಗಂ, ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ, ವಾತಾತ್ಮಜಂ ವಾನರಯೂತ ಮುಖ್ಯಂ, ಶ್ರೀರಾಮದೂತಂ ಶಿರಸಾ ನಮಾಮಿ. ಸಮಸ್ತ ಜನಕಲ್ಯಾಣೆ ನಿರತಂ ಕರುಣಾಮಯಂ, ನಮಾಮಿ ಚಿನ್ಮಯಂ ದೇವಂ ಸದ್ಗುರುಂ ಬ್ರಹ್ಮವಿದ್ವರಂ. ಋಷಿ ಪರಂಪರೆಗೆ ನಮಸ್ಕರಿಸುತ್ತಾ, ಗುರು ಪರಂಪರೆಗೆ ನಮಸ್ಕರಿಸುತ್ತಾ, ಆಚಾರ್ಯ ಪರಂಪರೆ ನಮ್ಮ ಚಿನ್ಮಯ ಮಿಷನ್ನ ಸಮಸ್ತ ಆಚಾರ್ಯರಿಗೆ ನಮಸ್ಕರಿಸುತ್ತಾ, ಕಾಯವಾಚ ನಮಸ್ಕರಿಸುತ್ತಾ, ಇವತ್ತಿನ ಈ ಗೀತೆಯಲ್ಲಿ ಅಡಗಿರುವ ಅಮೂಲ್ಯ ರತ್ನಗಳು ಅಥವಾ ಅಮೂಲ್ಯ ವಿಷಯಗಳು ಅಂತ ನಮ್ಮ ಈ ಸ್ವಾಧ್ಯಾಯ ತರಗತಿಯಲ್ಲಿರುವವರಿಗೆ ಇದು ಯಾವುದು ಹೊಸ ಅಮೂಲ್ಯ ವಸ್ತುಗಳಲ್ಲ. ಎಲ್ರಿಗೂ ಗೊತ್ತಿರೋ ವಿಷಯನೇ. ಏನು ಅಂತ ಹೇಳಿದರೆ, ಹೊಸ ಒಂದು ವಿಷಯ ನ್ಯೂ ಅಂತ ಪ್ಯಾಕೇಜಿಂಗ್ ಅಷ್ಟೇ. ನ್ಯೂ ಅಂತ ನಾವೇನಾದ್ರೂ ಒಂದು ಹೊಸ ವಸ್ತು ತಗೊಂಡ್ರೆ ಅದರಲ್ಲಿ ಒಂದು ವೀಕೋ ವಜ್ರದಂತಿ ತಗೊಂಡ್ರೆ ನ್ಯೂ ವೀಕೋ ವಜ್ರದಂತಿ ಅಂತ ಹೇಳ್ತೀವಿ. ಅದೇ ಥರ ಇದು ಏನು ಹೊಸ ವಿಷಯ ಅಂತೆಲ್ಲ. ಭಗವದ್ಗೀತೆಯಲ್ಲಿ ಸಾಧಾರಣ 574 ಶ್ಲೋಕಗಳು ಶ್ರೀ ಭಗವಂತನ ವಾಣಿಯಿಂದ ಬಂದಿದೆ. ಭಗವಂತನ ವಾಣಿ ಅಂತ ಹೇಳಿದರೆ ಅದು ಎಲ್ಲವೂ ಅಮೂಲ್ಯ ರತ್ನಗಳೇ. ಆದ್ದರಿಂದ ಅದನ್ನು ಈ ರತ್ನ ಜಾಸ್ತಿ, ಈ ರತ್ನ ಕಮ್ಮಿ ಅಂತ ಇಲ್ಲ, ಎಲ್ಲವೂ ಬಹಳ ಪ್ರಾಮುಖ್ಯವಾದ ರತ್ನಗಳೇ. ಆದ್ದರಿಂದ ಯಾವ ರತ್ನ ಹೇಳಬೇಕು ಅಂತ ನಾನು ಆಲೋಚನೆ ಮಾಡಿದ್ನೋ ಆ ರತ್ನಗಳನ್ನು ನನ್ನ ಸಹಪಾಠಿಗಳಾದ ಎಲ್ಲರೂ ಮುಗಿಸ್ಬಿಟ್ಟಿದ್ದಾರೆ ಬಾಣ ಬಿಟ್ಟು. ನನ್ನ ಬತ್ತಳೆ ಖಾಲಿಯಾಗಿಬಿಟ್ಟಿದೆ. ಯಾಕಂತ ಹೇಳಿದರೆ, ನಾನು ಆಲೋಚನೆ ಮಾಡ್ತಾ ಇದ್ದೆ, ಶ್ರೀ ತೇಜೋಮಯಂಜಿನವ್ರದ್ದು ಬರೆದಿರೋ, ಅವರು ಸಂಕಲನ ಮಾಡಿರುವ ಆ 5 ಪಂಚಾಮೃತ, ಗೀತಾ ಪಂಚಾಮೃತ ವಿಷಯ ಬಗ್ಗೆ ನಾನು ಮಾತಾಡೋಣ ಅಂತ. ನಮ್ಮ ಸ್ಟಡಿ ಗ್ರೂಪ್ನ ನಮ್ಮ ಲಲಿತಾ ಮೇಡಮ್ ಅವರು, ಶೋಭಾ ಮೇಡಮ್ ಅವರು ಎಲ್ಲರೂ ಸೇರಿ ಎಲ್ಲ ಬಾಣಗಳನ್ನು ಬಿಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಬಾಣ ಗುರಿ ತಲುಪಿದೆ. ಅದರ ಫಲ ಕೂಡ ಸಿಕ್ಕಿಯಾಗಿದೆ. ನಿನ್ನೆ ಸ್ವಾಮೀಜಿಗಳು ಹೇಳಿದರು, ಕ್ಲಾಪ್ಗಳು ಅಂದರೆ ಚಪ್ಪಾಳೆ ಮೂಲಕ ಮತ್ತೆ ಎಲ್ಲರೂ ಹೇಳಿದರು ತುಂಬ ಚೆನ್ನಾಗಿ ಬಂದಿದೆ ಅಂತ. ನಾನು ಆ್ಯಕ್ಚುಲಿ ಲಾಸ್ಟ್ ಬ್ಯಾಟ್ಸ್ಮನ್ ಅಂತ ನಾನ್ ಸ್ಟ್ರೈಕರ್ ಎಂಡಲ್ಲಿದ್ದೆ. ಇವತ್ತು ಸ್ಟ್ರೈಕಿಂಗ್ ಎಂಡಿಂಗ್ ಬಂದಿದ್ದು ಅಷ್ಟೇ. ಒಂದು ಪ್ರಯತ್ನ ಮಾಡೋಣ, ನೋಡೋಣ ಏನು ಹೇಗಾಗುತ್ತೆ ಅಂತ. ಯಾಕಂದರೆ ಒಂದು ವಿಷಯ ಅಂತೂ ಸತ್ಯ. ಏನು ಅಂತ ಹೇಳಿದರೆ, ನಾನು ಈ 75ನೇ ವರ್ಷದ ಈ ಅಮೃತ ಮಹೋತ್ಸವದಲ್ಲಿ ನನಗೆ ಮಾತಾಡಲಿಕ್ಕೆ ಸಿಕ್ಕಿದ್ದು ದೊಡ್ಡ ಪುಣ್ಯ. ಯಾಕಂತ ಹೇಳಿದರೆ, ಈ ಇಂಥ ವಿಷಯಗಳು ಸಿಗೋದು ಕೆಲವರಿಗೆ ಮಾತ್ರ.
ಅದರಿಂದ ನಾನು ಬಹಳ ಖಂಡಿತವಾಗಿಯೂ ಈ ವಿಷಯದಲ್ಲಿ ಪುಣ್ಯವಂತ ಅಂತ ತಿಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇದು ಅಪರೂಪದ ವಿಷಯ, 75 ವರ್ಷಗಳ ಒಂದ್ಸಲ ಆಗೋದು ಮತ್ತು ಚಿನ್ಮಯ ಮಿಷನ್ನಲ್ಲಿ ಆಗುವ ವಿಷಯ. ಅದರಿಂದ ನಾವು ಈ ಸಾಗರದಲ್ಲಿ ನೋಡ್ತೀವಿ ಸಿಕ್ಕಾಪಟ್ಟೆ ಅಮೂಲ್ಯ ವಸ್ತುಗಳಿದೆ. ಆಕಾಶವನ್ನು ಪರಿಚಯ ಮಾಡಿ ಅಂತ ಹೇಳಿದ್ರೆ ಆಕಾಶವನ್ನು ಪರಿಚಯ ಮಾಡೋಕ್ಕಾಗಲ್ಲ. ಸಮುದ್ರವನ್ನು ಪರಿಚಯ ಮಾಡಿ ಅಂತ ಹೇಳಿದ್ರೆ ಸಮುದ್ರ ಪರಿಚಯ ಮಾಡಿಕೊಡೋಕ್ಕಾಗತ್ತಾ? ಆಗಲ್ಲ, ಕಷ್ಟ. ಆದರೆ ಒಂದು ಸಣ್ಣ ಪ್ರಯತ್ನ. ಯಾಕಂತ ಹೇಳಿದ್ರೆ ಈ ಇಡೀ ಚಿನ್ಮಯ ಮಿಷನ್ನ ಹಿಂದೆ ಯಾವುದೋ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ. ಆ ಶಕ್ತಿ ಚಿನ್ಮಯಾನಂದ ಗುರುಗಳು. ಯಾಕಂತ ಹೇಳಿದ್ರೆ ಇಲ್ಲಾದ್ರೆ ಇಷ್ಟು ವರ್ಷದ ಹಿಂದೆ 1951ನೇ ಇಸ್ವಿಯಲ್ಲಿ ಶುರುವಾದ ಆ ಯಜ್ಞ ಇವತ್ತು ಆ ದೀಪಸ್ತಂಭ ಥರ ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡ್ತಾ ಇದೆ. ಲೆಕ್ಕ ಹಾಕಿ ಅವರು ಆ ದಿವಸ ಮಾಡಿದ ಒಂದು ಪ್ರಯತ್ನ, ಅವರ ಉದ್ದೇಶ ಅಂದರೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತ, ಜ್ಞಾನ ಅಥವಾ ಈ ಮುತ್ತು ರತ್ನ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಅವರು ಹಿಮಾಲಯದಲ್ಲಿ ಇದ್ದ ಆ ಮಹಾಜ್ಞಾನ ನಿಧಿಯನ್ನು ನಮಗೆ ತಂದುಕೊಟ್ಟಿದ್ದಾರೆ. ಇಂಥ ಕರುಣಾಮಯಿ. ಲೆಕ್ಕ ಮಾಡಿ, ನಾವು ನಮ್ಮ ಗುರುಗಳು ನಮಗೆ ಶ್ರೀಮಾನ್ ಎಷ್ಟು ದೊಡ್ಡ ಕರುಣಾಮಯಿ ಅಂತ ಹೇಳಿದರೆ, ಇಲ್ಲ ನಾವು ಹಿಮಾಲಯಕ್ಕೆ ಹೋಗ್ಲಿಕ್ಕೆ ಆಗ್ತಿತ್ತ? ನಮಗೆ ವೇದಗಳ ಬಗ್ಗೆ ತಿಳಿಯಕ್ಕೆ ಬರ್ತಿತ್ತ? ಸಾಧ್ಯ ಇರಲಿಲ್ಲ. ಆದ್ದರಿಂದ ನಾವು ಖಂಡಿತವಾಗಿಯೂ ಈ ನಿಟ್ಟಿನಲ್ಲಿ ಬಹಳ ಏನು ಹೇಳಿ ಬಹಳ ಪುಣ್ಯವಂತರು ನಾವೆಲ್ಲರೂ ಅಂತ ಒಂದು ನನ್ನ ಭಾವನೆ. ಮತ್ತೆ ಭಗವದ್ಗೀತೆ ವಿಷಯಕ್ಕೆ ಬಂದರೆ ನಮ್ಗೆಲ್ರಿಗೂ ಗೊತ್ತು, ಅರ್ಜುನ ಅಂತ ಹೇಳಿದರೆ ನಾವೆಲ್ಲರೂ ಅರ್ಜುನರೇ. ಅದಕ್ಕೆ ಏನು ಹೆಸರಾಗಿ ಹೊಸ ವಿಷಯ ಹೇಳುವ ಅಗತ್ಯ ಇಲ್ಲ. ಆದರೆ ಈ ಭಗವದ್ಗೀತೆಗೆ ಬಂದಾಗ ನಾವು ಈ ಟ್ರೀಟ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಹೇಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು ಅಂತ ನಮ್ಗೆ ಗೊತ್ತು. ಅರ್ಜುನನಿಗೆ ರಾಗ, ಶೋಕ ಮತ್ತೆ ಮೋಹ ಆಯಿತು. ಅವನು ಶ್ರೀಕೃಷ್ಣ ಪರಮಾತ್ಮನಿಗೆ ಪ್ರವಚನ ಕೊಟ್ಬಿಟ್ಟ. ಹೇಳ್ತಾನೆ, ನಾವು ಯುದ್ಧ ಮಾಡಲ್ಲ ನಾನು. ಯಾಕೆಂತ ಹೇಳಿದರೆ ನನಗೆ ಸ್ವಜನ ಹತ್ಯೆ ಬೇಡ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಲುಪ್ತ ಪಿಂಡ ಆಗುತ್ತೆ, ಲುಪ್ತ ಪಿಂಡ ಕ್ರಿಯೆಗಳಾಗುತ್ತೆ, ಯಾರು ಶ್ರಾದ್ದ ಮಾಡ್ಲಿಕ್ಕೆ ಜನ ಇರಲ್ಲ ಅಂತ ಹೇಳ್ತಾನೆ. ಮತ್ತೆ ವರ್ಣಸಂಕರ ಆಗುತ್ತೆ ಅಂತ ಹೇಳ್ತಾನೆ, ಕುಲಸ್ತ್ರೀ ನಾಶ ಆಗುತ್ತೆ ಅಂತ ಹೇಳ್ತಾನೆ. ಸುಮಾರು ವಿಷಯಗಳನ್ನು ಹೇಳ್ತಾನೆ, 7-8-10 ವಿಷಯಗಳನ್ನು ಹೇಳ್ತಾನೆ ಒಂದನೇ ಅಧ್ಯಾಯದಲ್ಲಿ. ಆದರೆ ಕೃಷ್ಣ ಸುಮ್ಮನೆ ಇರ್ತಾನೆ, ಅವನು ಮಾತಾಡೋದಿಲ್ಲ. ಕೃಷ್ಣ ಸುಮ್ಮನೆ ಕೇಳ್ತಾನೆ ಇರ್ತಾನೆ. ಅವನು ಮಾತಾಡಲಿ, ಒಂದು ಏನು ಬ್ಯಾಟ್ರಿ ಹೋಗಿಲಿ, ಮತ್ತೆ ನೋಡೋಣ, ನಮ್ಮ ಬ್ಯಾಟ್ರಿ ಸ್ಟಾರ್ಟ್ ಮಾಡೋಣ ಅಂತ. ಆದರೆ ಈ ವಿಷಯ ಏಕಂತ ಹೇಳಿ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅಂಥ ಒಂದು ಸ್ಥಿತಿ ಬಂದಾಗ ಕೃಷ್ಣ ಸುಮ್ಮನೆ ಇದ್ದ, ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡಿದ ಅಂತ ನಮ್ಗೆಲ್ರಿಗೂ ಗೊತ್ತು. ಹಾಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಈ ಟ್ರೀಟ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಹೇಗಿತ್ತು ಅಂತ ಹೇಳಿದ್ರೆ, ಅರ್ಜುನ ವೆಂಟಿಲೇಟರ್ಲಿ ಇದ್ಬಿಟ್ಟಿದ್ದ. ಅವನು ವೆಂಟಿಲೇಟರ್ಗೆ ಹೋಗ್ಬಿಟ್ಟಿದ್ದ ಸೀದಾ ಸ್ಟ್ರೇಟ್ ಅವೇ. ಯಾಕೆ? ರಾಗ, ಶೋಕ, ಮೋಹ ಇತ್ತು. ನಾನೇನು ಇಲ್ಲದ ವಿಷಯ ಅಂದರೆ ಗೊತ್ತಿಲ್ಲದ ವಿಷಯ ಅಲ್ಲ, ಗೊತ್ತಿದ್ದ ವಿಷಯನೇ ವಾಪಸ್ ಒಂಥರ ಪ್ರೆಸೆಂಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿದ್ದ ವಿಷಯನೇ. ಆದರೆ ಫಸ್ಟ್ ಟ್ರೀಟ್ಮೆಂಟು ಸಿಕ್ಕಾಪಟ್ಟ ಹೈ ಆಂಟಿಬಯೋಟಿಕ್ ಆಂಟಿಬಯೋಟಿಕ್ ಏನು ಹೇಳಿ ಟ್ರೀಟ್ಮೆಂಟ್ ಇತ್ತು. ಆತ್ಮಜ್ಞಾನವನ್ನು ಸ್ಟ್ರೇಟ್ ಆಗಿ ಫಸ್ಟಿಗೆ ಶುರು ಮಾಡಿದ ಶ್ರೀಕೃಷ್ಣ. 30 ಶ್ಲೋಕ, 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ 30ನೇ ಶ್ಲೋಕ ತನಕ ಹೈ ಡೋಸೇಜ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಶ್ರೀಕೃಷ್ಣ. ಆಮೇಲೆ ಸ್ವಲ್ಪ ಕೆಳಗಡೆ ಬಂದು ಅರ್ಜುನನಿಗೆ ತನ್ನ ವೈಯಕ್ತಿಕ ದೃಷ್ಟಿಯಿಂದ ನೋಡು ಇದು ಯುದ್ಧವನ್ನ ಅಂತ ಹೇಳ್ತಾನೆ. ನೀನು ಹುಟ್ಟಿದವನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ಯಾ, ನೀನು ಕರ್ತವ್ಯವೇ ಯುದ್ಧ ಮಾಡೋದು, ಆ ದೃಷ್ಟಿಯಿಂದಾದ್ರೂ ಯುದ್ಧ ಮಾಡುವಂತ 2ನೇ ಡೋಸೇಜ್ ಕೊಡ್ತಾನೆ ಶ್ರೀಕೃಷ್ಣ. 3ನೇ ಲೆವೆಲ್ಗೆ ಬರ್ತಾನೆ. 3ನೇ ಲೆವೆಲ್ಗೆ ಬಂದು ಇನ್ನೊಂದು ಟ್ರೀಟ್ಮೆಂಟ್ ಕೊಡ್ತಾನೆ ಶ್ರೀಕೃಷ್ಣ. ಅದು ನಿನ್ನ ಸಾಮಾಜಿಕ ದೃಷ್ಟಿಯಿಂದ ನೋಡು, ನೀನು ಒಬ್ಬ ಕ್ಷತ್ರಿಯ ರಾಜ, ನಿನ್ನ ಕರ್ತವ್ಯ ಅದು ಯುದ್ಧ ಮಾಡೋದು ಅಂತ. ಯಾವ ಟ್ರೀಟ್ಮೆಂಟ್ಗಳು ನಾವು ಹೇಳ್ತೀವೋ ಆ ಟ್ರೀಟ್ಮೆಂಟ್ಗಳನ್ನು ಕೃಷ್ಣ ಕೊಡ್ತಾನೆ ಇದ್ದ. ನಮಗೆ ಗೊತ್ತು ಭಗವದ್ಗೀತೆ ಅಂತ ಹೇಳಿದ ಕೂಡಲೇ 1ನೇ ಅಧ್ಯಾಯ ವಿಷಾದ ಯೋಗ, 2ರಿಂದ 6ನೇ ಅಧ್ಯಾಯ ತನಕ ಒಂದು ಷಟ್ಕ ಆಗುತ್ತೆ. 1ರಿಂದ 6, 6ರಿಂದ ವಾಪಸ್ 6 ಶ್ಲೋಕ, 6 ಅಧ್ಯಾಯಗಳು, ಮತ್ತು ಇನ್ನೊಂದು 6 ಅಧ್ಯಾಯಗಳು ನಾವು ನೋಡ್ತೀವಿ. ಈ ಟ್ರೀಟ್ಮೆಂಟ್ ಪ್ರೋಗ್ರಾಮಲ್ಲಿ 2ನೇ ಅಧ್ಯಾಯ ಅಂತ ಹೇಳಿದ ಕೂಡಲೇ ನಾವು ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ ವಾರ್ತೆಗಳು ಅಂತ ಇತ್ತು. ವಾರ್ತೆಗಳು ಓದುತ್ತಿರುವವರು ಇವರು ಅಂತ, ಶಂಕರ ಭಟ್ರು ಅವರು ಆ ಭಟ್ರು ಅಂತ. ಪ್ರಥಮವಾಗಿ ವಾರ್ತೆಗಳ ಮುಖ್ಯಾಂಶಗಳು, ಆಮೇಲೆ ವಾರ್ತೆಗಳ ವಿವರಗಳು, ಆಮೇಲೆ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಈ ಪ್ಯಾಟರ್ನಲ್ಲಿ ಭಗವದ್ಗೀತೆ ಬರ್ತಾ ಇದೆ. ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. 2ನೇ ಅಧ್ಯಾಯ, ಆಮೇಲೆ ಸಂಪೂರ್ಣ 3ನೇ ಅಧ್ಯಾಯದಿಂದ 17ನೇ ಅಧ್ಯಾಯ ತನಕ ಸಂಪೂರ್ಣವಾಗಿ ಈ ವಾರ್ತೆಗಳ ವಿವರಗಳು, ಆಮೇಲೆ ಕೊನೆಯ
18ನೇ ಅಧ್ಯಾಯ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಆದ್ದರಿಂದ ಈ ಥರದ ಪ್ಯಾಟರ್ನಲ್ಲಿ ಕೃಷ್ಣ ಅದನ್ನು ಪ್ರೆಸೆಂಟ್ ಮಾಡಿದ್ದಾನೆ. ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬಹಳ ಒಂದು ಸುಲಭವಾದ ರೀತಿಯಲ್ಲಿ, ಅಂದರೆ ಅದನ್ನು ಹೇಗೆ ನಾವು ಕಲಿಬೇಕು, ಅದನ್ನು ನಾವು ಹೇಗೆ ತಿಳ್ಕೊಳ್ಬೇಕು, ಶ್ರವಣ ಹೇಗೆ ಮಾಡಬೇಕು, ಮನನ ಹೇಗೆ ಮಾಡಬೇಕು ಅಂತ ಹೇಳೋ ವಿಷಯವನ್ನು ಶ್ರೀಕೃಷ್ಣ ನಮಗೆ ಅದನ್ನು ಹೇಳ್ದ. ನಾನು ಈ ಭಗವದ್ಗೀತೆಯಲ್ಲಿ ನಾನು ಒಂದು ವಿವೇಕ ಚೂಡಾಮಣಿಯ ಒಂದು ಶ್ಲೋಕ, ಬಹಳ ಪ್ರಾಮುಖ್ಯವಾದ ಶ್ಲೋಕ, ಕೋ ನಾಮ ಬಂಧ ಕಥಮೇಶ ಆಗತಃ ಕಥ ಪ್ರತಿಷ್ಠಾಸ್ಯ ಕಥಾ ವಿಮೋಕ್ಷ ಕೋ ಸಾವನಾತ್ಮ ಪರಮಕ್ಕ ಆತ್ಮ ತಯೋರ್ವಿವೇಕ ಕಥಮೇದು ಚಾತಂ. ಇದು ವಿವೇಕ ಚೂಡಾಮಣಿಯಲ್ಲಿ ಬರುವ 49ನೇ ಶ್ಲೋಕ, ಎಲ್ರಿಗೂ ಗೊತ್ತಿದ್ದ ವಿಷಯ. ನೋಡಿ, ನಾವು ಜೀವ, ಜಗತ್ತು, ಈಶ್ವರ, ಬಂಧ ಮತ್ತು ಮೋಕ್ಷ, ಇಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ನಾವು ಇದನ್ನೇ ಈಗ ಹೊರಗಡೆ ಹೋಗಿ ಮಾತಾಡಿದರೆ ಜೀವ, ಜಗತ್ತು, ಈಶ್ವರ, ಹೌದು ಜೀವ ನಾನು, ಜಗತ್ತು ಹೊರಗಡೆ ಕಾಣ್ತಾ ಇದೆ, ಹೌದು ಈಶ್ವರ, ಈಶ್ವರಿಗೆ ನಾವೇನಾದರೂ ಅಪ್ಲಿಕೇಶನ್ ಬರ್ಕೊಟ್ರೆ ನಮಗೆ ಅಪ್ಲಿಕೇಶನ್ ಗ್ರಾಂಟ್ ಆದಾಗ ಏನಾದ್ರು ಸಿಗ್ಬೋದು. ಈಶ್ವರ. ಬಂಧನ ಗೊತ್ತಿಲ್ಲಪ್ಪ ನನಗೆ, ಬಂಧನ ಇದೆಯೋ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಮೋಕ್ಷ ಸಹ ಮತ್ತೆ ನೋಡೋಣ ಅದು ಯಾವಾಗದ್ದು ಅಂತ ಎಲ್ಲರೂ ಆಲೋಚನೆ ಮಾಡ್ತೀವಿ ನಾವು. ಆದರೆ ಈ ಪ್ರಾಮುಖ್ಯ ವಿಷಯವೇ ಇದು. ನಾವು ಇಲ್ಲಿ ಸ್ಟಡಿ ಗ್ರೂಪ್ಗೆ ಬಂದಾಗ ಈ ಜೀವ, ಜಗತ್ತು, ಈಶ್ವರ ಅಂತ ಹೇಳುವ ವಿಷಯ ಒಂದೇ, ಎಲ್ಲವೂ ಒಂದೇ. ನಾವು ನೋಡುವ ದೃಷ್ಟಿಕೋನ ಬದಲಾಗಬೇಕು ಅಂತ ಹೇಳುವ ವಿಷಯ, ಜ್ಞಾನದಿಂದ ದೃಷ್ಟಿಕೋನ ಬದಲಾಗಬೇಕು ಒಂದು ವಿಷಯವನ್ನು ನಮಗೆ ತಿಳಿದೀವಿ. ಸಪೋಸ್ ಇದು ಅರ್ಥ ಆಗಲಿಲ್ಲ ಅಂತಾದರೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಇದು ಅರ್ಥ ಆಗಿಲ್ಲ ಅಂತಾದರೆ ಮತ್ತೆ ವಾಪಸ್ ಪುನರ್ಜನ್ಮಕ್ಕೆ ಬರಬೇಕು. ಅದರಿಂದ ಈ ವಿಷಯಗಳನ್ನು ಕೃಷ್ಣ ನಮಗೆ ಈ 7 ಪ್ರಶ್ನೆಗಳ ಮುಖಾಂತರ, ಬಂಧನ ಅಂದರೆ ಏನು, ಬಂಧನದ ಮೂಲ ಯಾವುದು, ಅದು ಹೇಗೆ ಸ್ಥಿರವಾಗಿದೆ, ಅದರಿಂದ ವಿಮೋಚನೆ ಹೇಗೆ ಸಾಧ್ಯ, ಇದನ್ನೆಲ್ಲ ವಿಷಯವನ್ನು, ಅಂದರೆ 7 ಪ್ರಶ್ನೆಗಳು ಬರುತ್ತೆ. ಆ 7 ಪ್ರಶ್ನೆಗಳ ಉತ್ತರ ಕೂಡ ಭಗವದ್ಗೀತೆಯಲ್ಲಿದೆ. ಭಗವದ್ಗೀತೆಯಲ್ಲಿ ತುಂಬ ವಿಷಯ ಇದೆ, ಆದರೆ ಭಗವದ್ಗೀತೆಯಲ್ಲಿ ಈ 7 ವಿಷಯಗಳ ಬಗ್ಗೆ ಬಹಳ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಈ ಸ್ಟಡಿ ಗ್ರೂಪಲ್ಲಿ ಅಂತ ಹೇಳುವ ವಿಷಯವನ್ನು ನಾವು ಅದನ್ನು ಕೂಲಂಕುಷವಾಗಿ ನಾವು ಎಲ್ಲರೂ ಕೂತ್ಕೊಂಡು ಅರಿತಾಗ ಅರ್ಥ ಆಗುತ್ತೆ ಇದೇನು ವಿಷಯ ಅಂತ. ಇಲ್ಲಂತಾದರೆ ನಮಗೆ ಖಂಡಿತವಾಗಿಯೂ ಈ ವಿಷಯಗಳ ಬಗ್ಗೆ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ಈ ಕೆಲವು ಶ್ಲೋಕಗಳು ನೋಡಿದರೆ ಗ್ರಂಥಿ ಶ್ಲೋಕಗಳು ಅಂತೂ ಬರುತ್ತೆ. ನಮ್ಮ ಲಲಿತಮ್ಮ ಅವರು 2 ಶ್ಲೋಕಗಳನ್ನು ಓದಿದ್ರು. ಇದೇ ಥರ ವಿಷಯಗಳು ಬರ್ತಾನೆ ಇರುತ್ತೆ. ಆದರೆ ಇವತ್ತಿಗೆ ನಾನು ಇನ್ನೊಂದು 10 ನಿಮಿಷ ಇದೆ ಕಾಣುತ್ತೆ. ಅದರಿಂದ ಈ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲೆ ಹೇತುರ್ಭು ಮಾತೆ ಸಂಗೋಸ್ತ ಕರ್ಮಣಿ ಅಂತ. ಇದೆಲ್ಲರಿಗೂ ಗೊತ್ತಿದ್ದ ಶ್ಲೋಕನೇ, ಯಾರಿಗೂ ಹೊಸ ವಿಷಯ. ಕರ್ಮಣ್ಯೇವಾಧಿಕಾರ, ಕರ್ಮ ಮಾಡ್ಲಿಕ್ಕೆ ಮಾತ್ರ ಅಧಿಕಾರ ಇದೆ ಅಂತ ಹೇಳ್ತಾನೆ ಕೃಷ್ಣ. ಆಮೇಲೆ ಹೇಳ್ತಾನೆ ಕರ್ಮಣ್ಯೇವಾಧಿಕಾರಸ್ತು ಮಹಾಫಲೇಶು ಕದಾಚನ, ನಿನಗೆ ಫಲಗಳಲ್ಲಿ ಅಧಿಕಾರ ಇಲ್ಲ ಅಂತ. ಹಾಗಾದ್ರೆ ಯಾಕೆ ಕರ್ಮ ಮಾಡ್ಬೇಕು ನಾನು, ಈ ಪ್ರಶ್ನೆ ಬರುತ್ತೆ. ಆದರೆ ನಾವು ತಿಳ್ಕೊಳ್ಳೋದು ತಪ್ಪು. ಕೃಷ್ಣ ಹಾಗೆ ಹೇಳ್ತಾ ಇಲ್ಲ. ಕೃಷ್ಣ ಏನು ಹೇಳ್ತೀರ, ನಿನಗೆ ಸಂಪೂರ್ಣವಾಗಿ ಫಲದಲ್ಲಿ ಅಧಿಕಾರ ಇಲ್ಲ. ಕರ್ಮ ಮಾಡಿದ ಮೇಲೆ ಫಲ ಬರಲೇಬೇಕು, ಅದರಿಂದ ಫಲ ಬಂದೇ ಬರುತ್ತೆ. ಆದ್ದರಿಂದ ಆ ಪ್ರಶ್ನೆ ಇಲ್ಲಿ ಉದ್ಭವಿಸೋದೇ ಇಲ್ಲ. ನೆಕ್ಸ್ಟ್ 3ನೇ ವಿಷಯ, ಮಾ ಕರ್ಮ ಫಲ ಹೇತುರ್ಭೂಹು. ಇದು 3ನೇ ಸ್ಟೇಟ್ಮೆಂಟು ನಮಗೆ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟದ್ದು. ಅಲ್ಲಿ ಏನು ಅರ್ಥ ಅಂತ ಹೇಳಿದರೆ, ಮಾ ಕರ್ಮ ಫಲ ಹೇತುರ್ಭು, ನೀನು ಕರ್ಮ ಫಲಗಳಿಗೆ ಕಾರಣನಾಗಬೇಡ. ಅಂದರೆ ಆ ಕರ್ತೃತ್ವ ಮತ್ತು ಭೋಕ್ತೃತ್ವ ನಿಮಗೆ ಯಾವಾಗ ಕರ್ತೃತ್ವ ಬಂತ ಅಲ್ಲಿ ಮುಗೀತು ಕತೆ. ಕರ್ಮಗಳ ಫಲಗಳಿಗೆ ನೀನು ಹೇತು ಅಂತಂದರೆ ನೀನು ಕಾರಣನಾದರೆ ನೀನು ಆಟೋಮೆಟಿಕ್ ಆಗಿ ಕರ್ತೃತ್ವ ಬರುತ್ತೆ. ಕರ್ತೃತ್ವ ಬಂತ ಭೋಕ್ತೃತ್ವ ಬಂದೇ ಬರುತ್ತೆ. ಭೋಕ್ತೃತ್ವ ಬಂತ ಪುನರ್ಜನ್ಮ ಗ್ಯಾರಂಟಿ. ಸೊ ಕೃಷ್ಣ ಹೇಳ್ತಾನೆ, ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಎಲ್ಲಿಯಾದರೂ ಅರ್ಜುನ ಯುದ್ಧ ಭೂಮಿಯಲ್ಲಿದ್ದಾನೆ, ನಾನು ಕರ್ಮ ಮಾಡೋದಿಲ್ಲ ಅಂತ ಸುಮ್ಮನೆ ಕೂತ್ಕೋಬೇಡ, ಕರ್ಮ ಮಾಡಬೇಕಾಗತ್ತೆ ಅಂತ ಮುಂದೆ ಯಾವುದೋ ಒಂದು ಶ್ಲೋಕದಲ್ಲಿ ಹೇಳ್ತಾನೆ. ಅಂದರೆ ಅರ್ಥ ಏನು, ನೀನು ಸುಮ್ಮನೆ ಕೂತ್ಕೊಂಡ್ರು ಕೂಡ ನಿನ್ನ ಹೊಟ್ಟೆಯಲ್ಲಿ ಕೆಲವು ಕ್ರಿಯೆಗಳು ನಡೀತಾ ಇರುತ್ತೆ, ತಲೆಯಲ್ಲಿ ಕೆಲವು ಕ್ರಿಯೆಗಳು ನಡೀತಾ ಇರುತ್ತೆ. ನಾನು ಸುಮ್ಮನೆ ಫಿಸಿಕಲಿ ಕೂತ್ಕೊಂಡಿರ್ಬೋದು, ಹಾಗೆ ನೀನು
ಯುದ್ಧ ಭೂಮಿಯಿಂದ ಓಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ತಲೆಯಲ್ಲಿ ನೀನೆಲ್ಲ ಓಡೋದ್ರು ನೀನು ಕೂಡ ಇಲ್ಲ, ನೀನು ಹೋಗ್ತಿದ್ದೆ ಇಟ್ಕೊ, ನೀನು ಓಡೋಗ್ಬಿಡ್ತಾ ಇಟ್ಕೊ. ಅಲ್ಲಿ ಓಡೋಗಿ ನೀನೆಲ್ಲ ವಾನಪ್ರಸ್ಥ ಅಥವಾ ಏನೋ ಸನ್ಯಾಸ ತಗೊಂಡು ಕೂತ್ಕೊಂಡು ಆಯ್ತು, ನಿನ್ನ ತಲೆಯಲ್ಲಿ ಸಿಕ್ಕಾಪಟ್ಟೆ ಫ್ಯಾಕ್ಟ್ರಿ ನಡೀತಾ ಇರುತ್ತೆ. ತಲೆಯಲ್ಲಿ ಫ್ಯಾಕ್ಟ್ರಿ ಏನು, ಎಲ್ಲ ಹಳೆ ನೆನಪುಗಳು, ಫ್ಯಾಕ್ಟ್ರಿಗಳು ಎಲ್ಲ ಹಳೆ ಫ್ಲಾಶ್ ಬ್ಯಾಕ್ ಆಗ್ತಾ ಇರುತ್ತೆ. ಆದ್ರಿಂದ ಮಾತೆ ಸಂಗೋಸ್ತ್ವ ಕರ್ಮಣಿ, ಅಕರ್ಮಣಿ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಒಂದು ಶ್ಲೋಕ ನಾನು ಹೇಳಬೇಕಾದ್ದು, ಇನ್ನೊಂದು ಶ್ಲೋಕ ಹೇಳಿ ಮುಗಿಸ್ತೀನಿ. ಯಾಕಂತ ಹೇಳಿದ್ರೆ ಭಗವದ್ಗೀತೆಯನ್ನು ಹೇಳೋಕೆ ಕೂತ್ಕೊಂಡ್ರೆ ನನಗೂ ಕೂಡ ಬಹಳ ಒಂದು ಇಷ್ಟವಾದ ಒಂದು ಸಬ್ಜೆಕ್ಟ್ ಅದು. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಿನಾಂ ತತ್ವದರ್ಶಿನಃ ಅಂತ. ಈಗಿನ ಕಾಲದಲ್ಲಿ ಆ ಶ್ಲೋಕಕ್ಕೆ ಮೋಸ್ಟ್ಲಿ ವ್ಯಾಲ್ಯೂ ಇಲ್ಲ ಅಂದ್ಕೊಳ್ತೀನಿ. ಯಾರು ಯಾವ ಶಾಲೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನಮಗೆ, ಅದು ಕೆಲವು ಕಡೆ ನಡೀತಾ ಇದೆ. ಏನು ಹೇಳ್ತಾ ಇದೆ ಶ್ರೀಕೃಷ್ಣ, ನಾವು ಪ್ರಶ್ನೆ ಕೇಳಬೇಕಾದ್ರೂ ಕೂಡ ನಮಗೆ ಪ್ರಶ್ನೆ ಕೇಳಕ್ಕೆ ಬರಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ ಪ್ರಶ್ನೆ ಕೇಳಬೇಕು ಅಂತ. ತದ್ವಿಧಿ ಪ್ರಣಿಪಾತೇನ, ಶರಣಾಗತಿ ಭಾವದಿಂದ ನೀನು ಸಂಪೂರ್ಣ ಶರಣಾಗತಿ ಭಾವದಿಂದ ಪ್ರಶ್ನೆ ಕೇಳಬೇಕು. ಪ್ರಣಿಪಾತೇನ ಪರಿಪ್ರಶ್ನೇನ, ನಾವೆಲ್ಲ ನೋಡ್ತೀವಿ ಈಗಿನ ಕಾಲದಲ್ಲಿ ಕಾಲೇಜಲ್ಲಿ ನಾವು ಪ್ರಶ್ನೆ ಮಾಡಬೇಕು ಅಂತಾದರೆ ಇದು ಅಪೋಸಿಟ್ ಜೆಂಡರನ್ನು ಸ್ವಲ್ಪ ಇಂಪ್ರೆಸ್ ಮಾಡೋಕ್ಕೆ ಅಥವಾ ಗುರುಗಳನ್ನು ಸ್ವಲ್ಪ ಡೌನ್ ಮಾಡೋಕ್ಕೆ, ನನ್ಗೆ ಗೊತ್ತಪ್ಪ ಅಂತ ಸ್ವಲ್ಪ ಹೇಳೋಕ್ಕೆ, ಅಂಥ ಒಂದು ಆ್ಯಟಿಟ್ಯೂಡ್ ನಾವೆಲ್ಲ ಈಗಿನ ಯಂಗ್ ಜನ್ರೇಷನ್ ಎಲ್ಲ ತಪ್ಪಲ್ಲ, ಏನೇನೋ ಆಗಿದೆ, ನಾವು ಅದನ್ನು ಸರಿ ಮಾಡ್ತಾ ಹೋಗಬೇಕು, ನಮ್ಮದೇ ಕರ್ತವ್ಯ ಅದು, ಬೇರೆಯವ್ರ ಕರ್ತವ್ಯ ಅಲ್ಲ, ನಮ್ಮದೇ ಕರ್ತವ್ಯ. ಸೊ ಅಂಥ ಒಂದು ತದ್ವಿಧಿ ಪರಿಪ್ರಶ್ನೆಯನ್ನು ಸೇವಯ ಬಹಳ ಇಂಪಾರ್ಟೆಂಟ್ ವರ್ಡು. ಯಾಕಂತ ಹೇಳಿದರೆ ಸೇವಯ ಅಂತ ಹೇಳೋದು ಗುರು ಶಿಷ್ಯರ ಸಂಬಂಧವನ್ನ ಒಂದು ತಕ್ಕಡಿಗೆ ಹಾಕಿ ಗುರು ಶಿಷ್ಯನ ನೋಡ್ತಾನೆ, ಅವನಿಗೆ ಎಷ್ಟು ಜ್ಞಾನ ನಾನು ಕೊಡ್ಬೋದು ಅಂತ, ಅಥವಾ ಎಷ್ಟು ಜ್ಞಾನವನ್ನು ಅವನಿಗೆ ಕೊಟ್ಟರೆ ಸಮಾಜಕ್ಕೆ ಹಾಳಾಗತ್ತೋ ಅಲ್ಲ, ಅವನೇ ಹಾಳಾಗ್ತಾನೋ, ಬೇರೆಯವ್ರನ್ನ ಹಾಳು ಮಾಡ್ತಾನೋ, ಸಮಾಜವನ್ನು ಹಾಳು ಮಾಡ್ತಾನೋ ಅಂತ. ಅದರಿಂದ ಈ ಪರಿಪ್ರಶ್ನೆಯ ಸೇವಯ ಇಸ್ ದ ಆಕ್ಚುಲಿ ಒಂದು ಏನು ಹೇಳ್ತಾರೆ, ಒಂದು ತಕ್ಕಡಿಯ ಒಂದು ಗುರುಗಳೊಂದು ಲ್ಯಾಂಡ್ ಮಾರ್ಕ್, ಅದು ಗುರುಗಳು ಚೆಕ್ ಮಾಡೋದು. ಅದನ್ನು ನಂಬಿಕೊಂಡು ಗುರುಗಳು ಜ್ಞಾನ ಕೊಡ್ತಾರೆ ಅಂತ ಹೇಳುವ ವಿಷಯವನ್ನ ನಾವು, ಯಾವ ಜ್ಞಾನ? ಆತ್ಮಜ್ಞಾನ. ಅದರಿಂದ ಈ ಸಾಧನೆ ಮಾರ್ಗ ಅಂತ ಹೇಳಿದ್ರೆ, ಸಾಧನೆ ಅಂದ್ರೆ ಏನು? ಸಾಧನೆ ಅಂದ್ರೆ ಏನಿಲ್ಲ. ನನ್ನ ಹಳೆಯ ಹೆಸರು ಲೌಕಿಕ ದೃಷ್ಟಿಗೆ ಬೇಕು, ನನ್ನ ಹೆಸರು ನನಗೆ ಗೊತ್ತಿರಬೇಕು ನಾನು ಯಾರು ಅಂತ, ಕರಿವಾಗ ಹೇಳ್ಬೇಕಲ್ಲ ನಾನು ಇವನು ಅಂತ. ಆದರೆ ನನ್ನ ನಿಜವಾದ ಐಡೆಂಟಿಟಿ ಅಂದ್ರೆ ನನ್ನ ಈ ಉಪಾಧಿಯನ್ನು ಮರೆತು ನನ್ನ ಹೊಸ ಸ್ವಸ್ವರೂಪವನ್ನ ತಿಳ್ಕೊಳ್ಳೋದೇ ಸಾಧನೆ. ಅದು ಬಹಳ ಕಷ್ಟ. ಯಾಕಂದ್ರೆ ಅನಾದಿ ಕಾಲದಿಂದ ಬಂದಿದೆ ಅದು ಅದಷ್ಟು ಬೇಗ ಹೋಗಲ್ಲ. ಯಾಕಂದ್ರೆ ಹೇಳಿ ಹುಟ್ಟಿದ ಕೂಡಲೇ ಅಂತ ಮಗುಗೆ ಎಲ್ಲ ಹಳೆ ನೆನಪಿರುತ್ತಂತೆ. ಗರ್ಭಕೋಶದಲ್ಲಿದ್ದಾಗ ಎಲ್ಲ ಹಳೆ ನೆನಪಿರುತ್ತಂತೆ ಮಗುಗೆ. ಹುಟ್ಟಿದ ಕೂಡಲೇ ಯಾವಾಗ ತನ್ನ ಪ್ರಥಮ ವಾಯುವನ್ನು ಒಳಗಡೆ ತಗೊಳುತ್ತಂತೋ ಆಗ ಹಳೆ ಜನ್ಮದ್ದೆಲ್ಲ ಮರೆತೋಗ್ಬಿಡುತ್ತೆ. ಎಲ್ಲ ಓದಿದ್ ಕೇಳಿದೆ. ಆದ್ರಿಂದ ನಾವು ಹಿಂದಿನ ಕಾಲದಲ್ಲಿ ನೋಡಿದ್ವಿ, ಮಗು ಅಳ್ಳಿಲ್ಲ ಅಂತ ಎರಡು ತೆಗೆದು ಬಾರಿಸಿದ್ರು. ಮಗು ಅಳ್ತುದಾದ್ರೆ ಮಗು ಮರ್ತೋಯ್ತೆಲ್ಲ ಹಳೆ ವಿಷಯ ಅಂತ. ಆದ್ರಿಂದ ನಮಗೆ ಹಳೆದು ಮರಿಬೇಕು ಅಂತಾರೆ, ಎರಡು ಚಾಟಿ ಇಟ್ಬಿಡ್ಬೇಕು. ಆದ್ರಿಂದ ಈ ಥರ ಚಾಟಿ ಇಟ್ಬಿದ್ದೆ ಹಳೆದು ಮರ್ತೋಗಿದೆ. ಆದ್ರಿಂದ ಪುಣ್ಯದಲ್ಲಿ ಹಳೆದು ಮರ್ತಿದ್ದೀವಿ. ಈಗಿನ ಹೊಸ ಜನ್ಮದಲ್ಲೇನೋ ಹೊಸ ಅಕೌಂಟ್ ಓಪನ್ ಮಾಡ್ತಾ ಇದ್ದೀವಿ, ಸತ್ಸಂಗಕ್ಕೆ ಬಂದಿದ್ದೀವಿ. ತಾತ್ಮಾನಿ ಹೇಳಿದ್ರು ಸತ್ಸಂಗದ ಒಂದು ಇಂಪಾರ್ಟೆನ್ಸ್ ಎಷ್ಟು ಸಲ ಹೇಳಿದ್ರು ಅಂತ ಹೇಳಿ, ಎಷ್ಟು ಒತ್ತಿ ಹೇಳಿದ್ರು ಅಂತ ಹೇಳಿದ್ರೆ, ನನಗೊಂದು ಇಂಗ್ಲೀಷಲ್ಲಿ ಒಂದು ಪ್ರವರ್ಬ್ ನೆನಪು ಬರುತ್ತೆ, ಇಫ್ ಯು ಟೆಲ್ ಮಿ ಯುವರ್ ಫ್ರೆಂಡ್ ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ. ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಸತ್ಸಂಗಕ್ಕೆ. ಅದರಿಂದ ಅದೊಂದು ವಿಷಯ. ಇನ್ನು ಕೊನೆಯ ವಿಷಯಕ್ಕೆ ಬರ್ತೀನಿ. ನಾವು ಈ ಚಿನ್ಮಯ ಮಿಷನ್ಗೆ ಬಂದ ಮೇಲೆ ನಾವು ಒಂದು ಕೃತಜ್ಞತೆಗಳನ್ನು ಹೇಳದಿದ್ರೆ ಅಂತೆ ಆ ಎಲ್ಲ ಕರ್ಮಗಳಿಗೂ ಒಂದು ಪ್ರಾಯಶ್ಚಿತ್ತ ಕರ್ಮ ಅಂತ ಇದೆ ಅಂತೆ. ಆದರೆ ಕೃತಜ್ಞತೆ ಯಾರು ತೋರಿಸೋದಿಲ್ಲ ಅಂದ್ರೆ ಕೃತಜ್ಞನಾಗಿರ್ತಾನೋ ಅವನಿಗೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲಂತೆ. ಅದರಿಂದ ನಾವು ತಿಳ್ಕೊಳ್ಬೇಕಾದ ವಿಷಯ, ನಾವು ನಮ್ಮ ಇಡೀ ಚಿನ್ಮಯ ಮಿಷನ್ಗೆ ಚಿರಣಿಯಾಗಿರಬೇಕು. ಯಾಕಂತ ಹೇಳಿದರೆ ಹಿಮಾಲಯದಿಂದ ನಮಗೆ ಬೇಕಾದ ಜ್ಞಾನವನ್ನು ನಮ್ಮ ಅವಕಾಶ ನಮ್ಮ ಕಾಲು ಅಡಿಗೆ ತಂದು ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲರೂ ಯೂಸ್ ಮಾಡ್ಕೊಳ್ಬೇಕು. ಮಾನವ ಜನ್ಮ ಸಿಗೋದೇ ಒಂದ್ಸಲ, ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕು. ಅದು ಬಿಟ್ಟು ನಾನು ಒಂದು ವಿಷಯ ಹೇಳಿ ಮುಗಿಸ್ತೀನಿ. ಈ ಪುಣೆ ಎಂಬ ಜಾಗದಲ್ಲಿ ನೋಡಿ, ಸ್ವಾತಂತ್ರ್ಯದ ಕಿಡಿ ಯಾವಾಗ 1947ನೇ ಇಸವಿ ಅದ್ರ ಮುಂಚೆ ಆ ಕಿಡಿ ಹುಟ್ಟಿತೋ, ಅದೇ ಜಾಗದಲ್ಲಿ ಗೋಡ್ಸೆ ಸತ್ತಾಗ ಚಿತ್ಪಾವನ ಬ್ರಾಹ್ಮಣರ ಮಾರಣ ಹೋಮ ಆಯಿತು ಪುಣೆಯಲ್ಲಿ. ಅದರ ನಂತರ 1951ರಲ್ಲಿ ಶ್ರೀ ಚಿನ್ಮಯಾನಂದರು
ಈ ಆತ್ಮಜ್ಞಾನದ ಕಿಡಿಯನ್ನು ಹಚ್ಚಿ ದೀಪಸ್ತಂಭ ಮಾಡಿಬಿಟ್ರು. ಅದಕ್ಕೆ ಎಲ್ಲ ಆಚಾರ್ಯರು ಎಲ್ಲ ಸೇವಕರದ್ದು ಕೈ ಇದೆ. ಆದರೆ ನಾವು ಏನು ಮೊನ್ನೆ ಕೃತಾತ್ಮನಿಯವರು ಹೇಳಿದರು, ಯಾವುದಾದ್ರೊಂದು ಶುಭ ಶಕುನ ಆಗಬೇಕು, ಒಂದು ಶುಭ ಕಾರ್ಯ ಆಗಬೇಕು ಅಂತಾದರೆ ಅದು ಶುಭ ಶಕುನ ನಡಿಬೇಕಂತ. ಆ ಶುಭ ಶಕುನ ನಾವು ತಿಳ್ಕೊಳ್ಬೇಕಾದ ಏನು ಅಂತ ಹೇಳಿದರೆ, ಆ ಕಿಡಿ ಅವ್ರು ನೋಡಿ, ಆ ಪುಣೆ ಎಂಬ ಜಾಗದಲ್ಲಿ ಗಣಪತಿ ದೇವಸ್ಥಾನದಲ್ಲೇ ಆಗಬೇಕಾ? ಯಾಕೆ? ಸುಖಕರತ ದುಃಖಹರತ. ನಮ್ಮ ಶ್ರೀ ಸಮರ್ಥ ರಾಮದಾಸರು ಬರೆದ ಆ ಒಂದು ಆರತಿ ಎಲ್ರಿಗೂ ಗೊತ್ತಿದ್ದ ವಿಷಯ. ಎರಡನೇ ವಿಷಯ, 100 ದಿನಗಳ ಯಜ್ಞ. ಆಲೋಚನೆ ಮಾಡಿ, ಎಂಥ ವಿಷನರಿ ಪರ್ಸನ್ ಇದ್ರು ಶ್ರೀ ಸಿಂಹಾನಂದರು. 100 ವರ್ಷ 100 ದಿನ. ಆಮೇಲೆ ಅವರ ಇನ್ನೊಂದು ಪ್ರಾಮುಖ್ಯ ವಿಷಯ ಏನಂತ ಹೇಳಿದರೆ, ಆ ಜಾಗ ಹರಿಹರ. ಎರಡು ಆ ಭಜನಾ ಮಂಡಳಿ ಹರಿಹರ ಎಲ್ಲವೂ ಸರಿಯಾಗಿರಲಿ ಅಂತ. ಅಂದ್ರಿಂದ ನಾವು ಏನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಯಾವುದೊಂದು ಪ್ರಾಮುಖ್ಯ ಘಟನೆ ನಡಿಬೇಕು ಅಂತಾದರೆ ಅಲ್ಲಿ ದೇವರ ಒಂದು ಅನುಗ್ರಹ, ಒಂದು ಎರಡನೇ ವಿವೇಕಾನಂದರಾಗಿ ಬರಬೇಕು ಅಂತಾದರೆ ಶ್ರೀ ಚಿನ್ಮಯಾನಂದರು ಆ 1950 ನಂತರ ಏನು ಇಡೀ ಗ್ಲೋಬಲ್ ಲೆವೆಲಲ್ಲಿ ಏನು ನಡೆಯುತ್ತೋ ಈ ಯಜ್ಞಗಳು, ಅದೇ ಸಾಕ್ಷಿ. ಆದ್ದರಿಂದ ನನಗೆ ನಾಳೆ ನಮ್ಮ ಪರಾಭವನಾಮ ಸಂವತ್ಸರ ಬರ್ತಾ ಇದೆ. ಈ ಕೆಟ್ಟ ಏನು ದುಷ್ಟ ಶಕ್ತಿಗಳಿದೆಯೋ ಅದರ ಎಲ್ಲ ಪರಾಭವ ಆಗಿ ಹೋಗಲಿ. ಎಲ್ಲರೂ ಒಳ್ಳೆಯ ಆಲೋಚನೆ, ಸತ್ಸಂಗಗಳು, ಎಲ್ಲ ಒಳ್ಳೆಯ ಕಾರ್ಯಗಳು ನಡೀಲಿ ಅಂತ ಹೇಳಿ ಆ ಭಗವಂತನ ಹತ್ರ ಪ್ರಾರ್ಥಿಸುತ್ತಾ, ಗುರುವಂದರಿಗೆ ನಮಸ್ಕರಿಸುತ್ತಾ, ನನಗೆ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ರಿಗೂ ನನ್ನ ನಮಸ್ಕಾರಗಳು. ಮಾತಾಡಬೇಕು ತುಂಬ ಇತ್ತು, ಆದರೆ ಸಮಯದ ಅಭಾವ ಇದೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಒಳಗೆ ಸುಪ್ತವಾಗಿರುವಂಥ ರತ್ನಗಳನ್ನು, ಕೆಲವು ಒಂದೆರಡು ರತ್ನಗಳನ್ನು ನಮಗೆ ಪರಿಚಯ ಮಾಡಿಸಿದ್ದಾರೆ ಸನ್ಮಾನ್ಯ ಉಲ್ಲಾಸ್ ಬಿಡಿಯವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಚಿನ್ಮಯ ಮಿಷನ್ ಪರವಾಗಿ ಅನಂತ ಧನ್ಯವಾದಗಳು. ಶುರು ಕಟ್ ಮಾಡಿದ್ದೀವಿ.